ಕರ್ನಾಟಕದ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಿರುದ್ಧ ಕೇರಳ ರಾಜ್ಯದ ಸಿಎಂ ಪಿಣರಾಯಿ ವಿಜಯನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರದ ಯೋಗಿ ಮಾದರಿ ರಾಜ್ಯ ಕಾಂಗ್ರೆಸ್ ವರ್ತನೆ, ಉತ್ತರ ಭಾರತದ ಬುಲ್ಡೋಸರ್ ನ್ಯಾಯ ಕರ್ನಾಟಕದಲ್ಲಿ ಪ್ರತಿಧ್ವನಿಸುತ್ತಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿಡಿಮಿಡಿಗೊಂಡಿದ್ದಾರೆ. ಉತ್ತರದ ಯೋಗಿ ಮಾದರಿ ರಾಜ್ಯ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅಂತ ಹೇಳಿ ಆರೋಪ. ಉತ್ತರ ಭಾರತದ ಬುಲ್ಡೋಸರ್ ನ್ಯಾಯ ಕರ್ನಾಟಕದಲ್ಲಿ ಪ್ರತಿಧ್ವನಿಸುತ್ತಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕಮ್ಯುನಿಸ್ಟ್ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಫಕೀರ್ ಕಾಲೋನಿ ವಾಸಿಂ ಲೇಔಟ್ ನೆಲಸಮಕ್ಕೆ ಭುಗಿಲೆದ್ದ ಆಕ್ರೋಶ. ಬೆಂಗಳೂರು ನಗರದ 5 ಎಕರೆ ಸರ್ಕಾರಿ ಭೂಮಿ ವಶಕ್ಕೆ ಬುಲ್ಡೋಸರ್ ಪ್ರಯೋಗ ಎಷ್ಟು ಸರಿ? ಜಿಬಿಎ ಯಾವುದೇ ಮುನ್ಸೂಚನೆ ನೀಡದೆ ಕೊಳಗೇರಿಯ 300ಕ್ಕೂ ಹೆಚ್ಚು ಮನೆಗಳನ್ನು ಧ್ವಂಸ ಮಾಡಿದೆ. ಇದೊಂದು ಆಘಾತಕಾರಿ, ಇದೊಂದು ಅಮಾನವೀಯ ಕೃತ್ಯ. ಕರ್ನಾಟಕ ಜಿಬಿಎ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜೆಸಿಬಿ ಮುಖೇನ ಯಾಕೆ ಆ 300ಕ್ಕೂ ಹೆಚ್ಚು ಜಾಗಗಳನ್ನ ಅಥವಾ ಮನೆಗಳನ್ನ ನೆಲಸಮ ಮಾಡಿತು? ಬೆಂಗಳೂರು ನಗರದಲ್ಲಿನ 5 ಎಕರೆ ಸರ್ಕಾರಿ ಭೂಮಿಯನ್ನ ವಶಕ್ಕೆ ಪಡೆಯೋದಕ್ಕೆ, ಅಕ್ವೈರ್ ಮಾಡಿಕೊಳ್ಳೋದಕ್ಕೆ ಆ ಕಾರ್ಯಾಚರಣೆ ಅಂದ್ರೆ ಬುಲ್ಡೋಸರ್ ಕಾರ್ಯಾಚರಣೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯಾವುದೇ ಮುನ್ಸೂಚನೆಯನ್ನ ಕೊಡದೆ, ಮುನ್ಸೂಚನೆ ಅಂದ್ರೇನು? ಒಂದು ನೋಟಿಸ್ ಮುಖಾಂತರನೋ ಅಥವಾ ಒಂದು ಪ್ರಕಟಣೆ ಹೊರಡಿಸುವುದರ ಮುಖಾಂತರವೋ ಆ ಕೊಳಗೇರಿ ಜನಕ್ಕೆ ಯಾವುದೇ ತರಹದ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಏಕಾಏಕಿ ನೆಲಸಮಗೊಳಿಸಿರುವ ಕ್ರಮಕ್ಕೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರ್ಷಗಳಿಂದ ಅನೇಕ ಆದಿವಾಸಿ ಜನ ಆಗಿರಲಿ, ಬೇರೆ ಬೇರೆ ಜನ ಆ ಲೇಔಟ್ಗಳಲ್ಲಿ, ಫಕೀರ್ ಕಾಲೋನಿ ಮತ್ತು ಕೆಲ ಲೇಔಟ್ಗಳಲ್ಲಿ ಬದುಕ್ತಾ ಇದ್ರು. ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಿರುವುದು ಅತ್ಯಂತ ಆಘಾತಕಾರಿ ಹಾಗೂ ಮಾನವೀಯತೆಗೆ ವಿರುದ್ಧವಾದ ನಡೆ ಎಂದು ಪಿಣರಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ತರಹದ ಮುನ್ಸೂಚನೆ ಅಥವಾ ಪರ್ಯಾಯ ವ್ಯವಸ್ಥೆ ಇಲ್ಲದೆ ನಡೆದ ಈ ಕಾರ್ಯಾಚರಣೆಯಿಂದ 100 ಕುಟುಂಬಗಳು ಚಳಿಗಾಲದ ಮಧ್ಯೆ ಬೀದಿಗೆ ತಳ್ಳಲ್ಪಟ್ಟಿರುವುದು ಗಂಭೀರ ಕಳವಳ ಉಂಟು ಮಾಡಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ, ಈಗ ಒಂದು ಚರಂಡಿ ಮುಚ್ಚುವಂತಹ ಕಾರ್ಯಾಚರಣೆ ಅಂತ ತಿಳ್ಕೊಳ್ಳಿ, ಮಳೆಗಾಲದಲ್ಲೇ ಆ ಕಾರ್ಯಾಚರಣೆ ನಡೆಸಬೇಕು ಅಂದಾಗ ಮತ್ತೊಂದು ಪರ್ಯಾಯ ಚರಂಡಿಯ ವ್ಯವಸ್ಥೆ ಆಗಿರಬೇಕಲ್ಲ. ಮುಚ್ಚಲ್ಪಡುವ ಚರಂಡಿಯ ನೀರು ತೆರೆಯಲ್ಪಟ್ಟ ಚರಂಡಿಯಿಂದ ಹಾದು ಹೋಗಬೇಕು. ಇದಕ್ಕನ್ನೋದು ಒಂದು ಮೆಚೂರ್ಡ್ ಆದಂತಹ ಕೆಲ ನಿರ್ಧಾರ ಅಂತ ಕರಿತೀವಿ, ಪ್ರಬುದ್ಧ ನಿರ್ಧಾರಗಳು. ಆದರೆ ಗ್ರೇಟರ್ ಬೆಂಗಳೂರು ಮಾಡಿದ್ದೇನು? ಬೆಂಗಳೂರಿನ ಕೆಲ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು 5 ಎಕರೆ ಸರ್ಕಾರಿ ಭೂಮಿ ಅಂತ ಇಟ್ಕೊಳ್ಳಿ, ತಲತಲಾಂತರದಿಂದ ಅಲ್ಲಿ ಬದುಕ್ತಾ ಬಂದಿರುವಂತಹ ಅಲ್ಲಿನ ಜನರಿಗೆ ಯಾವುದೇ ಮಾಹಿತಿಯನ್ನ ನೀವು ಕೊಡೋದಿಲ್ಲ. ಹಿಂಗಿಗೆ ನಾವು ಇದನ್ನ ವಶಪಡಿಸಿಕೊಳ್ತಾ ಇದ್ದೀವಿ, ಹಾಗಾಗಿ ನೀವು ಈ ಜಾಗವನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ನೀವು ಮಾಹಿತಿ ಕೊಡೋದಿಲ್ಲ, ಮುನ್ಸೂಚನೆ ಕೊಡೋದಿಲ್ಲ. ಏಕಾಏಕಿ ಬೆಳಗ್ಗೆ ಎದ್ದು ಬರ್ತೀರಿ, ಜೆಸಿಬಿ ತಗೊಂಡು ಅಲ್ಲಿ ಬದುಕುತ್ತಿದ್ದ ಎಲ್ಲ ಜನರ ಮನೆಗಳನ್ನು ಧ್ವಂಸ ಮಾಡ್ತೀರಿ ಅನ್ನೋದಾದ್ರೆ ಇದನ್ನ ಮಾನವೀಯವಾದಂತಹ ಕೃತ್ಯ ಅಂತ ಕರಿಬೇಕು ಅಥವಾ ಅಮಾನವೀಯ ಕೃತ್ಯ ಅಂತ ಕರಿಬೇಕು. ಇದನ್ನ ಕ್ರೂಯಲ್ ಅನ್ನದೇ ಬೇರೆ ವಿಧಿ ಇಲ್ಲ. ಇದನ್ನ ಒಂದು ಕ್ರೌರ್ಯ ಅನ್ನದೇ ನಿರ್ವಾಹವೇ ಇಲ್ಲ. ಇದು ಕ್ರೌರ್ಯ ಪ್ರವೃತ್ತಿ ಅಲ್ವಾ? ಅಲ್ಲಿ ಬದುಕುತ್ತಿರುವ ಜನರ ಈ ಚಳಿ, ಮನುಷ್ಯ ಬೆಳಿಗ್ಗೆ ಎದ್ದೇಳೋದಕ್ಕಾಗ್ತಿಲ್ಲ. ಹಸು ಕೂಸುಗಳು ಕೂಡ ಎದ್ದೇಳೋದಕ್ಕೆ ಆಲಸ್ಯ ತೋರುತ್ತಿರುವಂತಹ ಒಂದು ಘಟ್ಟ ಇದು, ಚಳಿಗಾಲದ ಘಟ್ಟ. ಎಲ್ಲಿ ಹೋಗಬೇಕು? ಯಾರ ಮನೆ ಬಾಗಿಲಲ್ಲಿ ಮಲಗಬೇಕು ಆ ಜನ? ಯಾರ ಮನೆಯ ಮೊರೆ ಹೋಗಬೇಕು ಆ ಜನ? ವಿಧಾನಸೌಧದಲ್ಲಿ ಬಂದು ಬದುಕಬೇಕೇನು? ವಿಕಾಸಸೌಧದಲ್ಲಿ ಜಾಗ ಮಾಡಿಕೊಡ್ತೀರಾ ಬದುಕೋದಕ್ಕೆ? ಅಥವಾ ಗ್ರೇಟರ್ ಬೆಂಗಳೂರು ಕಚೇರಿಯಲ್ಲಿ ಆ ಜನರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಚಳಿಗಾಲದಲ್ಲಿ ಹೆಂಡ್ರು ಮಕ್ಕಳು ಲಗೇಜು ಎಲ್ಲ ಹೊತ್ಕೊಂಡು ಎಲ್ಲಿ ಹೋಗ್ಬೇಕು ಅವರು? ಏಕಾಏಕಿ ಜೆಸಿಬಿಯ ಫ್ಯೂಯಲ್ ಟ್ಯಾಂಕಿಗೆ ಫುಲ್ಲು ಡೀಸೆಲ್ ಹಾಕೊಂಡ್ರಿ, ಜೆಸಿಬಿಗೆ ಒಂದು ಒಳ್ಳೆ ಡ್ರೈವರನ್ನ ಕರ್ಕೊಬಂದ್ರಿ, ಇರೋ ಬರೋ ಎಲ್ಲ ಮನೆಗಳನ್ನು ಕೂಡ ನೆಲಸಮ ಮಾಡಿದ್ರೆ ಆ ಜನ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಆ ಜನ? ಈ ಕ್ರೂಯಲ್ ನಿರ್ಧಾರದಿಂದ ಹಿಂದೆ ಸರಿಬೇಕು ಜಿಬಿಎ ಅಂತ ಹೇಳಿ ಪಿಣರಾಯಿ ವಿಜಯನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ವಾಸಿಸುತ್ತಿದ್ದ ಜನ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.